ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದಿಂದ ಹೊರಬಂದ ಚಂದ್ರಪ್ರಭಾ. ಹೌದು ವೀಕ್ಷಕರೇ, ಕಿಚ್ಚನ ಪಂಚಾಯಿತಿ ನಡೆಯುವಂಥ ಸಮಯದಲ್ಲಿ ಅರ್ಧಕ್ಕೆ ಬಿಟ್ಟು ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಅದರಲ್ಲಿ ಚಂದ್ರಪ್ರಭಾ ಅವರು ಹೊರಗಡೆ ಬಂದಿರುವಂತಹ ಒಂದು ವಿಟಿಯನ್ನು ಸಹ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತೇ ಇರಬಹುದು, ಕಳೆದ ವಾರ ಯಾವುದೇ ರೀತಿಯ ಟಾಸ್ಕ್ಗಳು ಇರಲಿಲ್ಲ. ಸೊ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಇರೋಕೆ ಇಷ್ಟ ಇಲ್ಲ, ದಯವಿಟ್ಟು ಆಲ್ರೆಡಿ ಬಿಗ್ ಬಾಸ್ ಮುಖ್ಯ ದ್ವಾರ ಓಪನ್ ಇದೆ, ಸೊ ನೀವು ಅಲ್ಲಿಂದ ಎದ್ದು ಹೋಗ್ಬೋದು ಅಂತಲೂ ಕೂಡ ಹೇಳಿದರು. ಸೊ ಇದೀಗ ಚಂದ್ರಪ್ರಭಾ ಅವರು ಕಿಚ್ಚ ಸುದೀಪ್ ಮಾತಾಡೋ ಟೈಮ್ನಲ್ಲೇ ಶೋನ ಅರ್ಧಕ್ಕೆ ಬಿಟ್ಟು ಮುಖ್ಯ ದ್ವಾರದಿಂದ ಹೊರಗಡೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಸಂಡೇ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳಿಗೆ ಒಂದು ಗೇಮ್ನ ಆಡಿಸ್ತಾ ಇರ್ತಾರೆ. ಸೊ ಈ ಗೇಮ್ ಯಾವ ರೀತಿಯಪ್ಪ ಅಂದರೆ, ಸೊ ಅಲ್ಲಿ ಒಂದು ಬೋರ್ಡ್ ಮೇಲೆ 20 ಫಲಕಗಳನ್ನ ಇಟ್ಟಿದ್ದಾರೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಅರ್ಥಗಳು ಇದ್ದಾವೆ. ಏನಪ್ಪ ಅಂದರೆ ಕುತಂತ್ರಿ, ಸ್ವಾರ್ಥಿ, ಆ ರೀತಿಯ ಒಂದು ವರ್ಡ್ಗಳು ಇದ್ದಾವೆ. ಸೊ ಈ ಒಂದು ಫಲಕ ಯಾವ ಸ್ಪರ್ಧೆಗೆ ಮ್ಯಾಚ್ ಆಗುತ್ತೆ, ಸೊ ನಿಮ್ಮ ಕಾರಣಗಳನ್ನ ನೀಡಿ ಆ ಫಲಕನ ಅವರಿಗೆ ನೀಡ್ಬೋದು ಅಂತಲೂ ಕೂಡ ಹೇಳಿದರು. ಸೊ ಇಲ್ಲಿ ಒಬ್ಬೊಬ್ಬ ಸ್ಪರ್ಧೆಯು ಒಂದೊಂದು ಕಾರಣ ನೀಡಿ ಅವರು ಯಾವ ಸ್ಪರ್ಧೆ ಕೊಡಬೇಕಾಯಿತು ಆ ಸ್ಪರ್ಧೆಗೆ ಕೊಡ್ತಾರೆ. ಸೊ ಇಲ್ಲಿ ಮೊದಲನೇದಾಗಿ ಅಶ್ವಿನಿ ಗೌಡ ಅವರು ಯಾರಿಗೆ ಸ್ಪಂದನ ಅವರಿಗೆ ಕುತಂತ್ರಿ ಅಂತ ಒಂದು ಪಟ್ಟ ಕೊಡ್ತಾರೆ. ಏನಪ್ಪ ಅಂದರೆ ಒಂದು ಪದಕನ ಕೊಡ್ತಾರೆ. ಸೊ ಅದಾದ ಬಳಿಕ ಸೂರಜ್ ಅವರು ಸಹ ಕಾಕ್ರೋಚ್ ಅವರಿಗೆ ಒಂದು ಪದಕ ಕೊಡ್ತಾರೆ. ಏನಪ್ಪ ಅಂದರೆ ಗುಂಪಿಗೆ ಸೇರಿದವನು ಅಂತ. ಸೊ ನಮ್ಮ ಅಭಿಷೇಕ್ ಅವರು ಅಷ್ಟೇ ಕಾಕ್ರೋಚ್ ಅವರಿಗೆ ಒಂದು ಫಲಕ ಕೊಡ್ತಾರೆ, ಕುತಂತ್ರಿ ಅಂತ. ಸೊ ಒಬ್ಬೊಬ್ಬ ಸ್ಪರ್ಧೆಯು ಒಂದೊಂದು ಕಾರಣಗಳನ್ನ ಕೊಟ್ಟು ಆ ಫಲಕಗಳನ್ನ ಸ್ಪರ್ಧಿಗಳಿಗೆ ಕೊಡ್ತಾ ಇದ್ರು. ಸೊ ಇಂಥ ಸಮಯದಲ್ಲಿ ನಮ್ಮ ಯಾರು ಧ್ರುವಂತ್ ಅವರು ಸಹ ಯಾರಿಗೆ ಗಿಲ್ಲಿ ನಟಗೆ ಒಂದು ಫಲಕ ಕೊಡ್ತಾರೆ. ಏನಪ್ಪ ಅಂದರೆ, ಸೊ ಇಲ್ಲಿ ಗಿಲ್ಲಿ ಅವರಿಗೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಸಹ ಅರ್ಥಹೀನ ಕುತಂತ್ರಿ ಅನ್ನೋ ಒಂದು ಪಟ್ಟನ ಕೊಡ್ತಾರೆ. ಯಾಕಪ್ಪ ಅಂದರೆ, ಸೊ ಇವರ ಕಾಮಿಡಿ ಅತಿಯಾಗಿರುತ್ತೆ, ತುಂಬ ಹೀಯಾಳಿಸೋ ರೀತಿ ಇರುತ್ತೆ, ಮತ್ತು ಇವರ ಕಾಮಿಡಿ ಸೀನ್ನೆಲ್ಲ ನೋಡಿದ್ರೆ ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರುತ್ತೆ ಅನ್ನೋ ರೀತಿಲಿ ಒಂದು ಕಾರಣಗಳನ್ನ ಕೊಟ್ಟು ಸೊ ಇಲ್ಲಿ ಗಿಲ್ಲಿ ನಟಿಗೆ ಒಬ್ಬೊಬ್ಬರು ಒಂದೊಂದು ಪದಕಗಳನ್ನ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಸಹ ಕೊಟ್ಟಿದ್ದಾರೆ. ಸೊಕ್ಕು ಅನ್ನೋದು, ಕುತಂತ್ರಿ, ಆ ಒಂದು ಫಲಕಗಳನ್ನ ಕೊಟ್ಟಿದ್ದಾರೆ. ಸೊ ಇದರ ಮಧ್ಯೆ ಧನುಷ್ ಅವರು ಸಹ ಯಾರಿಗೆ ಚಂದ್ರಪ್ರಭಾವರಿಗೆ ಒಂದು ಫಲಕನ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವರು ನಮ್ಮ ಚಂದ್ರಪ್ರಭಾವರಿಗೆ ಊಸರವಳ್ಳಿ ಅನ್ನೋ ಒಂದು ಪದಕನ ಕೊಡ್ತಾರೆ. ಬಟ್ ಅದಕ್ಕೊಂದು ಕಾರಣ ಸಹ ಕೊಡ್ತಾರೆ. ಏನಪ್ಪ ಅಂದರೆ, ಇಲ್ಲಿ ಊಸರವಳ್ಳಿ ಅಂದರೆ 2 ತಲೆ ಹಾವಿದ್ದಂಗೆ. ಸೊ ಅಲ್ಲೂ ಮಾತಾಡ್ತಾರೆ, ಇಲ್ಲೂ ಮಾತಾಡ್ತಾರೆ, ಬಟ್ ಒಂದಕ್ಕೆ ಸ್ಟ್ರಗಲ್ ಆಗಿ ನಿಂತ್ಕೊಳ್ಳಲ್ಲ. ಸೊ ಇಲ್ಲಿ ಒಂಥರ ಮಾತಾಡ್ತಾರೆ, ಅಲ್ಲಿ ಒಂಥರ ಮಾತಾಡ್ತಾರೆ. ಸೊ ಒಂದು ಜಗಳ ನಡೆಯೋ ಟೈಮಲ್ಲಿ ಅವ್ರಿಗೂ ಸಮಾಧಾನ ಮಾಡ್ತಾರೆ, ಇವ್ರಿಗೂ ಸಮಾಧಾನ ಮಾಡ್ತಾರೆ, ಬಟ್ ಹಿಂದಿಂದ ಬೇರೆ ಒಂದು ಪಿಟಿಂಗ್ ಇಡ್ತಾರೆ ಅನ್ನೋ ಒಂದು ಪದನ ಕೊಡ್ತಾರೆ. ಸೊ ಇವರು ಬಿಗ್ ಬಾಸ್ ಮನೆಯಲ್ಲಿ ಆಡೋಕೆ ಬಂದಿದ್ದಾರೋ ಅಥವಾ ಊಸರವಳ್ಳಿ ಆಟ ಆಡೋಕೆ ಬಂದಿದ್ದಾರೋ ಅಂತ ಧ್ರುವಂತ್ ಅವರು ಧನುಷ್ ಅವರು ಹೇಳ್ತಾರೆ. ಸೊ ಈ ಒಂದು ಮಾತುಗಳನ್ನ ಕೇಳಿದ ಮೇಲೆ ಸೊ ನಮ್ಮ ಯಾರು ಚಂದ್ರಪ್ರಭಾ ಅವರು ತುಂಬ ಕಣ್ಣಲ್ಲಿ ಕಣ್ಣೀರು ಹಾಕೋಕ್ಕೆ ಶುರು ಮಾಡ್ತಾರೆ. ಸೊ ಅಷ್ಟೇ ಅಲ್ಲದೆ ಧನುಷ್ ಅವರು ಕೆಲವೊಂದಿಷ್ಟು ಮಾತುಗಳನ್ನೂ ಆಡ್ತಾರೆ. ಏನಪ್ಪ ಅಂದರೆ, ಸೊ 2 ಸ್ಪರ್ಧೆಗಳನ್ನೆಲ್ಲ ಚಾಯ್ಸ್ ಮಾಡ್ತಾರೆ, ಅವರಿಗೆ ವೇದಿಕೆ ಕೊಟ್ಟು ಅವರಿಗೆ ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇವರಿಗೆ ನಾನು ಊಸರವಳ್ಳಿ ಪಟ್ಟ ಕೊಡ್ತೀನಿ ಅಂತಲೂ ಕೂಡ ಹೇಳ್ತಾರೆ, ಅಂದರೆ ಪದಕನ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಒಂದು ಮಾತನ್ನ ಕೇಳಿದ ಚಂದ್ರಪ್ರಭಾ ಅವರು ಸೊ ಅಲ್ಲಿಂದ ಎದ್ಬಿಟ್ಟು ಬಿಗ್ ಬಾಸ್ನ ಮುಖ್ಯ ದ್ವಾರದಿಂದ ಹೊರಗಡೆ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಅಂದರೆ ಇದರ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಇವತ್ತು ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲೂ ಸಹ ಅದನ್ನೇ ತೋರಿಸಿದ್ದಾರೆ. ಸೊ ಸಡನ್ಲಿ ಚಂದ್ರಪ್ರಭಾ ಅವರು ಎದ್ದೋದ ತಕ್ಷಣ ಅಲ್ಲಿರುವಂಥ ಸ್ಪರ್ಧಿಗಳು ಏನೋ ವಾಶ್ರೂಮ್ಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇವರು ಡೈರೆಕ್ಟಾಗಿ ಗಾರ್ಡನ್ ಏರಿಯಾದಿಂದ ಮುಖ್ಯ ದ್ವಾರದಿಂದ ಹೊರಗಡೆ ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಲ್ಲಿರುವಂಥ ಸ್ಪರ್ಧಿಗಳು ಬನ್ನಿ ಹೋಗಬೇಡಿ ಅಂತಲೂ ಕರೀತಾರೆ. ಬಟ್ ರಕ್ಷಿತ್ ಅವರು ತುಂಬ ರಿಕ್ವೆಸ್ಟ್ ಸಹ ಮಾಡ್ಕೊತಾರೆ. ಬಟ್ ಸಡನ್ಲಿ ಚಂದ್ರಪ್ರಭಾ ಅವರು ಆ ಒಂದು ಶೋನ ಬಿಟ್ಟು ಬಿಗ್ ಬಾಸ್ ಮುಖ್ಯ ದ್ವಾರದಿಂದ ಹೊರಗಡೆ ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಏನು ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಅದರ ಬಗ್ಗೆ ಏನೂ ತೋರಿಸಿಲ್ಲ. ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಎಲ್ಲ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಚಂದ್ರಪ್ರಭಾ ಅವರು ಅವರಾಗೆ ಹೋದ್ರ ಅಥವಾ ಬಿಗ್ ಬಾಸ್ ಅವರೇ ಕಳಿಸ್ಕೊಟ್ರ, ಇಲ್ಲ ಕಿಚ್ಚ ಸುದೀಪ್ ಅವರೇ ಹೋಗಿ ಅಂತ ಹೇಳಿದ್ರೆ ಒಂದು ಗೊತ್ತಿಲ್ಲ. ಬಟ್ ಆದರೆ ಸೂಪರ್ ಸಂಡೇ ವಿತ್ ಭಾಷಾ ಇವತ್ತು ಸುದೀಪ್ ಅವರ ಒಂದು ಡಿಸ್ಕಸ್ ಜೊತೆ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾರು ನಮ್ಮ ಚಂದ್ರಪ್ರಭಾ ಅವರು ಅವರಾಗಿ ಎದ್ದು ಹೋಗಿದ್ದಾರೆ ಅಥವಾ ಬಿಗ್ ಬಾಸ್ ಅವರ ಕಳಿಸಿದಾರಾ? ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇಷ್ಟು ದಿನ ಚಂದ್ರಪ್ರಭಾ ಅವರು ಒಳ್ಳೆಯ ರೀತಿಯಲ್ಲೇ ಇದ್ದರು, ಒಳ್ಳೆ ಎಂಟರ್ಟೈನ್ಮೆಂಟ್ನೇ ಕೊಡ್ತಾ ಇದ್ರು. ಬಟ್ ಆದರೆ ಇವಾಗ ಒಂದು ವಾರದಿಂದ ಯಾಕೋ ಸ್ವಲ್ಪ ಊಸರವಳ್ಳಿ ಪಟ್ಟನೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಧನುಷ್ ಅವರು ಕೊಡ್ತಾರೆ. ಬಟ್ ಆದರೆ ಅದನ್ನೇ ಸೀರಿಯಸ್ ಆಗಿ ತೊಗೊಂಡು ನಮ್ಮ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದಿಂದ ಹೊರಗಡೆ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.